ಶಾಂತಿ ಕ್ರಾಂತಿ ಸಿನಿಮಾ ಬಗ್ಗೆ ಸದ್ಯಕ್ಕೆ ಸೋಷಿಯಲ್ ಮೀಡಿಯಾದಲ್ಲಿ ದೊಡ್ಡ ಹವಾನೆ ಕ್ರಿಯೇಟ್ ಆಗಿದೆ. ಶಾಂತಿ ಕ್ರಾಂತಿ ಸಿನಿಮಾ ಮತ್ತೆ ರಿಲೀಸ್ ಆಗಬೇಕು ಅನ್ನುವಂಥ ಒಂದು ಒತ್ತಾಯ ಕೇಳಿ ಬರ್ತಾ ಇದೆ. ಸೊ ಅವರ ಅಭಿಮಾನಿಗಳು ಇದ್ರ ಬಗ್ಗೆ ಸಾಕಷ್ಟು ರೀತಿಯಲ್ಲಿ ಮಾತಾಡ್ತಿದ್ದಾರೆ. ಆದರೆ ಈ ಶಾಂತಿ ಕ್ರಾಂತಿ ಅನ್ನುವಂಥ ಸಿನಿಮಾ ರಿಲೀಸ್ ಆಗೋದು ಎಷ್ಟು ಪಾಸಿಬಲ್ ಇದೆ? ಸೊ ನಿಜವಾಗ್ಲೂ ಆ ಒಂದು ನೆಗೆಟಿವ್ ಸಿಗುತ್ತಾ? ಸೊ ಅದು ಯಾರ ಕೈಯಲ್ಲಿದೆ? ಸೊ ಅದು ತೆರೆ ಮೇಲೆ ಬರೋಕ್ಕೆ ಸಾಧ್ಯನಾ? ಇದೆಲ್ಲದರ ಬಗ್ಗೆ ಒಂದು ರೀತಿಯ ಆರ್ಟಿಕಲನ್ನು ಬರೆದವರು ನಿರ್ದೇಶಕರಾಗಿರುವಂಥ ರವೀಂದ್ರ ವಂಶಿ ಅವರು ಕೂಡ ತಮ್ಮ ಸಾಮಾಜಿಕ ಖಾತೆಯಲ್ಲಿ ಒಂದು ಆರ್ಟಿಕಲನ್ನು ಬರೀತಾರೆ. ಅಂದರೆ ಶಾಂತಿ ಕ್ರಾಂತಿ ರಿಲೀಸ್ ಆಗಬೇಕನ್ನೋದು ಎಷ್ಟು ಸತ್ಯವೋ, ಆದರೆ ಅದು ಎಷ್ಟು ಪಾಸಿಬಲ್ ಇಲ್ಲ ಅನ್ನುವಂಥದ್ದನ್ನು ಕೂಡ ಅವರು ಕ್ಲಿಯರ್ ಆಗಿ ಅದರಲ್ಲಿ ಮೆನ್ಷನ್ ಮಾಡಿದ್ದಾರೆ. ಸೊ ಸದ್ಯಕ್ಕೆ ಪವರ್ ಟಿವಿ ಜೊತೆಗೆ ಮಾತಾಡೋಕ್ಕೆ ಸಿಕ್ಕಿದ್ದಾರೆ. ಅವ್ರ ಜೊತೆ ಮಾತಾಡೋಣ. ಸರ್, ಶಾಂತಿ ಕ್ರಾಂತಿ ಸಿನಿಮಾ ಅಂದು ಸೋತಿದೆ, ಬಟ್ ಇಂದು ಗೆಲ್ಲಬೇಕು ಅನ್ನುವಂಥದ್ದು ಹೋರಾಟವನ್ನು ಪ್ರೇಕ್ಷಕರು ಅಂದರೆ ಅವರ ಅಭಿಮಾನಿಗಳಾಗಿರ್ಬೋದು, ಸಿನಿ ಪ್ರೇಕ್ಷಕರು ನಡೆಸ್ತಿದ್ದಾರೆ. ಸೊ ಫಸ್ಟಿಗೆ ಇದ್ರ ಬಗ್ಗೆ ಮಾತಾಡೋದಾದರೆ ಖಂಡಿತ ಮೇಡಮ್, ಎಲ್ಲರಿಗೂ ಅದೊಂದು ಆಸೆ ಇದ್ದೇ ಇರುತ್ತೆ. ಶಾಂತಿ ಕ್ರಾಂತಿ ಅನ್ನೋ ಒಂದು ಸಿನಿಮಾ ಅಂದರೆ ನಾನು ನೋಡಲೇಬೇಕಾದ 101 ಕನ್ನಡ ಚಿತ್ರಗಳು ಸಿನಿಮಾ ಪುಸ್ತಕ ಬರೆಯುವಾಗ ಸುಮಾರು 2,500 ಸಿನಿಮಾಗಳನ್ನ ನೋಡಿದೆ. ನಾನು ಫಸ್ಟು ಶಾಂತಿ ಕ್ರಾಂತಿ ಸಿನಿಮಾ ನೋಡೋದು ಒಬ್ಬ ಪ್ರೇಕ್ಷಕನಾಗಿ ನೋಡಿದ್ದೆ. ಆ ನಂತರ ಒಬ್ಬ ಪುಸ್ತಕ ಡೀಟೇಲ್ ಬರೆಯೋನಾಗಿ ನೋಡಿದಾಗ ಆ ಸಿನಿಮಾದ ಸುಮಾರಷ್ಟು ವಿಶೇಷಗಳಿದ್ವು. ತಾಂತ್ರಿಕವಾಗಿ ಅದು ತುಂಬ ಅಡ್ವಾನ್ಸ್ ಆಗಿತ್ತು. ಆ ಸಿನಿಮಾ ತುಂಬ ಅಡ್ವಾನ್ಸ್ ಆಗಿತ್ತು. ಇವತ್ತು ನಾವೇನು ಅನ್ಕೋತೀವಿ ಎಕರೆಗಟ್ಟಲೆ ಸೆಟ್ ಸೇರೋದಾಗಿರ್ಬೋದು, ಅವೆಲ್ಲ ತುಂಬ ಅಡ್ವಾನ್ಸ್ ಆಗಿತ್ತಲ್ಲ. ಇಂತಹ ಸಿನಿಮಾ ಆವತ್ತು ವರ್ಕೌಟ್ ಆಗಲಿಲ್ವಲ್ಲ. ಬಿಕಾಸ್ ನನಗೆ ರವಿ ಸರ್ ಹತ್ರ ಮಾತಾಡುವಾಗ ಅವ್ರು ಒಂದು ಮಾತು ಹೇಳಿದ್ರು, ಇವಾಗಿನ ಹಾಗೆ ಅವತ್ತು ಟಿಕೆಟ್ ಬೆಲೆಯನ್ನು ಜಾಸ್ತಿ ಮಾಡೋ ಆಗಿರಲಿಲ್ಲ. ನಾನು ಅದಕ್ಕೋಸ್ಕರ ಹೋರಾಡಿದೆ. ನನ್ನ ಸಿನಿಮಾಗೆ ದಯವಿಟ್ಟು ಟಿಕೆಟ್ ಜಾಸ್ತಿ ಮಾಡ್ಕೊಳ್ಳೋದಕ್ಕೆ ಅವಕಾಶ ಮಾಡಿಕೊಡಿ ಅಂತ ಕೇಳಿದೆ. ಬಟ್ ಆವಾಗ ಅವಕಾಶ ಸಿಗಲಿಲ್ಲ, ಏಕರೂಪ ಟಿಕೆಟ್ ವ್ಯವಸ್ಥೆ ಇತ್ತು. ಬಹುಶಃ ಹಾಗಾಗಿ ನನಗೇನೋ ದುಡ್ಡು ಬಂದರೆ ನನ್ನ ಸಿನಿಮಾಗೆ ಆಗ್ತಾಯಿದ್ದದ್ದು. ಬಹುಶಃ ಅದು ಕೂಡ ಒಂದು ಕಾರಣ ಆಯಿತು ನನಗೆ ಅನ್ನೋ ಥರದಲ್ಲಿ ಒಂದು ಮಾತಾಡಿದ್ರು. ಸೊ ಈ ಪಾಸಿಬಿಲಿಟೀಸು ಇವಾಗ ಶಾಂತಿ ಕ್ರಾಂತಿ ರಿಲೀಸ್ ಆಗಬೇಕು, ಅದನ್ನೆಲ್ಲ ನೋಡಬೇಕು ಅಥವಾ ನಮ್ಮ ಮುಂದಿನ ಪೀಳಿಗೆಗೆ ತೋರಿಸ್ಬೇಕು ಅನ್ನೋದು ನನ್ನ ಆಶಯ ಕೂಡ ಆಗಿತ್ತು. ನಾನು ನಮ್ಮ ನಿರ್ಮಾಪಕರು ರಮೇಶ್ ಗೌಡ್ರು ಅಂತ ಅವ್ರ ಜೊತೆ ನಾವು ರವಿ ಸರ್ ಮನೆಗೆ ಹೋದಾಗ ಅವ್ರ ಜೊತೆ ಕುಂತ್ಕೊಂಡು ಸುಮಾರು ಹೊತ್ತು ಮಾತಾಡಿದ್ವಿ. ನಮ್ಮ ಜೊತೆ ದಿಲ್ಸೆ ದಿಲೀಪ್ ಅಂತ ಅವರು ಕೂಡ ಇದ್ದರು. ರವಿ ಸರ್ ಫಸ್ಟ್ ಹೇಳಿದ್ದೇನಪ್ಪ ಅಂದರೆ, ನನ್ನ ಹತ್ರ ರೈಟ್ಸ್ ಇಲ್ಲ ಡೈರೆಕ್ಟ್ರೆ, ನನ್ನ ಹತ್ರ ಯಾವುದೇ ರೀತಿ ರೈಟ್ಸ್ ಇಲ್ಲ, ಎಲ್ಲವೂ ಕೂಡ ಈಶ್ವರಿ ಸಂಸ್ಥೆಯಲ್ಲಿದೆ. ಈಶ್ವರಿ ಸಂಸ್ಥೆ ಬಂದ್ಬಿಟ್ಟು ಬಾಲಾಜಿ ಅವ್ರ ಹತ್ರ ಇದೆ. ಒಂದು. ಎರಡನೇದು, ನೀವು ಅದನ್ನು ತೆಗೆದುಕೊಂಡು ಅದನ್ನು ಇವತ್ತು ನಮ್ಮ ಹತ್ರ ಇದು ಪಾಸಿಟಿವ್ ಪ್ರಿಂಟ್ ಅಂತ ಹೇಳ್ತೀವಿ, ಮ್ಯಾರಿಡ್ ಪ್ರಿಂಟ್ ಇದೆ. ಅದನ್ನು ತೆಗೆದುಕೊಂಡು ನೀವು ಅದನ್ನು ರಿಸ್ಟೋರೇಷನ್ ಮಾಡಿಸಿ ಅದನ್ನು ರಿಲೀಸ್ ಮಾಡೋದಾದರೆ ಅದರ ಖರ್ಚು ವೆಚ್ಚಗಳು ನಿಮ್ಗೆ ಅಂದಾಜಿದೆಯಾ? ಮತ್ತು ಅದನ್ನು ಅಕಸ್ಮಾತ್ ನೀವು ರಿಲೀಸ್ ಮಾಡಿದ್ರೆ ಅಂತ ಇಟ್ಕೊಳ್ಳಿ, ಏನಾದ್ರು ಹೆಚ್ಚು ಕಡಿಮೆ ಆಯಿತು ಅಂತಂದರೆ, ಈಗಾಗಲೇ ಉಪಗ್ರಹ ಚಾನಲ್ಗಳು ಸುಮಾರು ಸಾವಿರಾರು ಸಲ ಹಾಕಿದ್ದಾರೆ ಆ ಸಿನಿಮಾನ, ಯೂಟ್ಯೂಬಲ್ಲಿದೆ. ನಿಮ್ಮ ಸಿನಿಮಾನ ಕುತೂಹಲಕ್ಕೆ ನೀವೆಲ್ಲ ತುಂಬ ಪ್ರಚಾರ ಮಾಡಲೇಬೇಕು. ಸಿನಿಮಾನ ಪ್ರಚಾರ ಮಾಡ್ತೀರಿ. ಎಲ್ಲ ಪ್ರಚಾರ ಮಾಡಿದ ನಂತರ ಆ ಸಿನಿಮಾವನ್ನು ಅವರು ಮತ್ತೆ ಟಿ ವಿಲಿ ಪ್ರಸಾರ ಮಾಡ್ತಾರೆ, ಯೂಟ್ಯೂಬಲ್ಲಿ ಟ್ರೆಂಡಿಂಗ್ ಆಗುತ್ತೆ, ಅವ್ರು ನೋಡ್ತಾರೆ. ಆಗ ಜನ ಥಿಯೇಟ್ರಿಗೆ ಬರದೇ ಇದ್ದಾಗ ನೀವೇನು ಹೇಳ್ಕೊಂಡು ತಿರುಗಾಡ್ತೀರಾ ಅಂತಂದರೆ, ರವಿ ಸಾರ್ ಸಿನಿಮಾದಿಂದ ನನ್ನ ಮನ ನಷ್ಟ ಆಯಿತು ಅಂತಂತ ಹೇಳ್ತೀರಿ, ಯಾಕೆ ಅದನ್ನು ಮಾಡ್ತೀರಾ, ಬೇಡಿ ಅಂತ ಹೇಳಿದ್ರು. ಸೊ ಅದು ಹಾಗೆ ನಮ್ಮ ಆಶಯ, ನಮ್ಗೆ ಇದ್ದದ್ದು ಅದೊಂದು ಆಸೆ ಇತ್ತು. ಅದು ಶಾಂತಿ ಕ್ರಾಂತಿಯನ್ನು ಇವತ್ತಿನ ಪೀಳಿಗೆಗೆ ತೋರಿಸ್ಬೇಕು ದೊಡ್ಡ ಪರದೆಯಲ್ಲಿ ಅಂತ. ಅದು ವರ್ಕೌಟ್ ಆಗಲಿಲ್ಲ. ಇದು ಒಂದು ನನ್ನ ಸಮ್ಮುಖದಲ್ಲಿ ನಡೆದಂತು. ಆಮೇಲೆ ಪಾಸಿಬಿಲಿಟಿಗಳನ್ನ ಲೆಕ್ಕ ಹಾಕಿದಾಗ ಇವತ್ತು ಈ ಸೋಷಿಯಲ್ ಮೀಡ್ಯಾದಲ್ಲಿ ಟ್ರೆಂಡ್ ಆಗುತ್ತೆ, ಸುಮಾರಷ್ಟು ವೈರಲ್ಗಳಾಗ್ತವೆ, ಸುಮಾರಷ್ಟು ವ್ಯೂಸ್ ಆಗ್ತವೆ. ಅದು ನೀವು ಮಿಲಿಯನ್ ಗಟ್ಟಲೆ ವ್ಯೂಸ್ ಆಗ್ತವೆ. ಬಟ್ ಅವೆಲ್ಲ ಟಿಕೆಟ್ ಆಗಿ ಕನ್ವರ್ಟ್ ಆಗೋದಿಲ್ಲ. ಆಮೇಲೆ ಪ್ರಾಕ್ಟಿಕಲಾಗಿ ದಾಕ್ಷಿಣ್ಯಕ್ಕೆ ಮತ್ತು ಪ್ರೀತಿಗೆ, ಅಭಿಮಾನಕ್ಕೆ ಸಿನಿಮಾ ನೋಡ್ತೀವಿ ಅನ್ನೋರು ಕಡಿಮೆ ಜನ, ಅಥವಾ ನೋಡೋರು ಕಡಿಮೆ ಜನ, ಹೇಳೋರು ತುಂಬ ಜನ. ಯಾಕಂದರೆ ಫೇಸ್ಬುಕ್ಕಲ್ಲಿ ಹೌದು ನಾವು ಸಪೋರ್ಟ್ ಮಾಡೋ ಅನಿಸುತ್ತೆ. ಸಿನಿಮಾ ರಿಲೀಸ್ ಮಾಡಿದಾಗ ಆ ಸಿನಿಮಾಗೋಸ್ಕರ ಕಮಿಟಾಗಿ ಬಂದು ನೋಡುವಂಥವ್ರು ಕಡಿಮೆ ಇರ್ತಾರೆ. ಹಾಗಾಗಿ ಪಾಸಿಬಿಲಿಟೀಸು ನನಗೆ ಕಾಣಿಸ್ತಾ ಇಲ್ಲ. ಒಂದು ಅಂದರೆ ನಾವುಗಳು ಹೋದಾಗ ಬೇರೆಯವರಿಗೆ ಅವರು ಕೊಡುವ ಸಾಧ್ಯತೆಗಳಿಲ್ಲ. ಹಾಗಾಗಿ ಎರಡನೇ ಪಾಸಿಬಿಲಿಟೀಸ್ ಏನು ನೋಡ್ಬೋದಪ್ಪ ಅಂತಂದರೆ, ಅವರೇ ಮಾಡ್ಬೋದು. ಯಾಕಂದರೆ ಈಶ್ವರಿ ಸಂಸ್ಥೆಯಲ್ಲಿದೆ. ಈಗಾಗಲೇ ಬಾಲಾಜಿ ಸಾರು ನಾಗರಹಾವು ಸಿನಿಮಾ ಮಾಡಿದ್ದಾರೆ, ರೆಸ್ಟೋರೇಷನ್ ಮಾಡಿದ್ದಾರೆ, ಸುಮಾರು ಕೋಟ್ಯಾಂತರ ರೂಪಾಯಿ ಖರ್ಚು ಮಾಡಿದ್ದಾರೆ. ಅವ್ರಿಗೆ ಈಗಾಗಲೇ ಅದರ ಅನುಭವ ಇದೆ, ಮಾಡಬಹುದು, ಅವ್ರು ಮಾಡ್ಬೋದು. ಆದರೆ ಇವಾಗ ಏನಾಗಿದೆ ಅಂದರೆ, ಆ ಎಲ್ಲ ಮೊದಲಲ್ಲಿ ಏನಾಗಿತ್ತು ಅಂತಂದರೆ, ನಿಮ್ಮೆಲ್ಲರಿಗೂ ಗೊತ್ತಿದೆ, ಅದನ್ನು ಉಪಗ್ರಹ ಚಾನಲ್ಗಳಿಗೆ ಮಾರ್ತಾಯಿದ್ರು. ಆ ಮಾರಿದಾಗ ಏನಾಗೋದು ಅಂತಂದರೆ, ಅವರು ಉಪಗ್ರಹ ಚಾನಲ್ನವರು ಹೋಗಿ ಆ ಲ್ಯಾಬಲ್ಲಿ, ಪ್ರಸಾದ್ ಲ್ಯಾಬಲ್ಲೋ ಜಮಿನಿ ಲ್ಯಾಬಲ್ಲೋ ಹೋಗಿ ಅದನ್ನು 99 ಅವರು ಅಗ್ರಿಮೆಂಟ್ 99 ವರ್ಷಕ್ಕೆ ಮಾಡಿಸ್ಕೊತಾಯಿದ್ರು. ಅದನ್ನು ಟೆಲಿಸಿನಿ ಮಾಡಿಸ್ಕೊಂಡು ಬರ್ತಾಯಿದ್ರು. ಸರ್, ಇವಾಗ ಒಂದು ಕಡೆ ಶಾಂತಿ ಕ್ರಾಂತಿ ರಿಲೀಸ್ ಆಗಬೇಕನ್ನೋ ಒತ್ತಾಯ ನೀವು ಹೇಳ್ದಂಗೆ, ಅದು ರೀಲ್ಸಲ್ಲಿ ಅಥವಾ ಪೋಸ್ಟ್ ಮೂಲಕ ಮಿಲಿಯನ್ಸ್ ವ್ಯೂಸ್ ಪಡಿಬೋದು, ಅದು ಟಿಕೆಟಾಗಿ ಕನ್ವರ್ಟ್ ಆಗಲ್ಲ ಅಂತ ಹೇಳ್ತಿದ್ದೀರಾ.
ಬಟ್ ನಾವು ಟೆಕ್ನಿಕಲ್ ಆಗಿ ಅದನ್ನು ಒಬ್ಸರ್ವ್ ಮಾಡಿದಾಗ ಅದು ಎಷ್ಟರ ಮಟ್ಟಿಗೆ ಸಾಧ್ಯತೆ ಇದೆ, ಸೊ ಏನೆಲ್ಲ ಯಾವೆಲ್ಲ ಅಂಶಗಳಿಂದ ಅದನ್ನು ರಿಲೀಸ್ ಮಾಡೋಕ್ಕೆ ಆಗೋದಿಲ್ಲ ಅನ್ನೋ ಮಾತನ್ನು ನೀವು ಈ ಸಂದರ್ಭದಲ್ಲಿ ಹೇಳೋದಿದ್ರೆ? ಈಗ ಫಸ್ಟ್ ಮೇಡಮ್, ಈಗ ಸಿನಿಮಾ ಬಂದು ನೆಗೆಟಿವ್ ಫಾರ್ಮ್ಯಾಟಲ್ಲಿ ಇರುತ್ತೆ. ನೆಗೆಟಿವ್ ಅಂದರೆ ಪಾಸಿಟಿವ್ ಪ್ರಿಂಟ್ ಅಂತ ಹೇಳ್ತೀವಿ. ಒಂದು ಪಾಸಿಟಿವ್ ಪ್ರಿಂಟ್ ಅಂತೂ ಇದ್ದೇ ಇರುತ್ತೆ. ಆವತ್ತಿನ ಕಾಲಘಟ್ಟದಲ್ಲಿ ಎಷ್ಟು ಪ್ರಿಂಟ್ ರಿಲೀಸ್ ಮಾಡಿದಾರೆ ಗೊತ್ತಿಲ್ಲ, ಪಾಸಿಟಿವ್ ಪ್ರಿಂಟ್ ಇರುತ್ತೆ. ಅದು ಲ್ಯಾಬಲ್ಲಿ ಇರುತ್ತೆ. ಅದನ್ನು ತೆಗೆದುಕೊಂಡು ಬಂದು ಮನೇಲಿ ಇಟ್ಕೊಳ್ಳೋಕೆ ಸಾಧ್ಯ ಇಲ್ಲ. ಯಾಕಂದರೆ ಅದಕ್ಕೆ ಸ್ಪೆಷಲ್ಲಾಗಿ ಇಡಬೇಕಾಗುತ್ತೆ. ಫಂಗಸ್ ಬರುತ್ತೆ, ಜಾಸ್ತಿ ಹೀಟ್ ಆದರೆ ಅದು ಕರ್ಗೋಗ್ಬಿಡುತ್ತೆ. ರೀಲ್ಸ್ಗಳು ಗೊತ್ತಲ್ಲ, ಹಾಗಿರುತ್ತೆ. ಹಾಗಾಗಿ ಅದನ್ನು ತೆಗೆದುಕೊಂಡು ಬಂದು ನಿಮಗೆ ಫಸ್ಟು ಆ ರೀಲ್ ಸಿಗಬೇಕು. ಮೊನ್ನೆ ಪ್ರಸಾದ್ ಲ್ಯಾಬ್ ಅವರು ಒಂದು ಸುತ್ತೋಲೆ ಹೊರಡಿಸಿದ್ರು. ನಿಮ್ಮ ಸಿನಿಮಾಗಳೇನಾದ್ರು ಇದ್ದರೆ 1 ತಿಂಗಳಲ್ಲಿ ಬಂದು ನೀವು ಸೆಕ್ಯೂರ್ ಮಾಡ್ಕೊಳ್ಳಿ, ಇಲ್ಲಾಂದರೆ ನಾವು ಅದನ್ನು ವ್ಯಾನಿಷ್ ಮಾಡ್ತೀವಿ, ಅಂದರೆ ಅದನ್ನು ನಾಶ ಮಾಡಿಬಿಡ್ತೀವಿ ಅಂತ ಒಂದು ಇದೇ ಕೊಟ್ಟಿದ್ರು. ಅದು ಸುಮಾರು ಸಾವಿರಾರು ಸಿನಿಮಾಗಳಿವೆ ಅವರ ಹತ್ರ. ಯಾಕಂದರೆ ಅದನ್ನ ಇಟ್ಕೊಳ್ಳೋಕ್ಕೆ ಗೋಡನ್ಗಳು ಬೇಕು. ಆಮೇಲೆ ಅದಕ್ಕೆ ವಿಶೇಷವಾದಂತಹ ಒಂದು ವ್ಯವಸ್ಥೆ ಮಾಡಬೇಕು, ಇಲ್ಲಾಂದರೆ ಅದು ಹಾಳಾಗುತ್ತೆ. ಹಾಳಾದ್ಮೇಲೆ ನಾವು ಸಿನಿಮಾದವ್ರು ಹೋಗಿ ಮತ್ತೆ ಅವ್ರ ಮೇಲೆ ಖ್ಯಾತೆ ತೆಗಿತೀವಿ. ಹಾಗಾಗಿ ಆ ಒಂದು ಸುತ್ತೋಲೆ ಹೊರಡಿಸಿದ್ರು. ಆ ಲೆಕ್ಕದಲ್ಲಿ ಈಗ ಏನಾದ್ರು ಪಾಸಿಟಿವ್ ಪ್ರಿಂಟ್ ಸಿಕ್ತು ಅಂತ ಇಟ್ಕೊಳ್ಳಿ, ಅದನ್ನು ರಿಸ್ಟೋರೇಷನ್ ಮಾಡಿಸ್ಬೇಕಾಗುತ್ತೆ. ಅಂದರೆ ನೆಗೆಟಿವಿಂದ ಡಿಜಿಟಲ್ ಕನ್ವರ್ಷನ್ ಮಾಡಿಸ್ಬೇಕು. ಹಾಗಾದರೆ ಈಗಾಗಲೇ ನೆಗೆಟಿವಿಂದ ಡಿಜಿಟಲ್ ಕನ್ವರ್ಷನ್ ಆಗಿಲ್ವ ಅಂದರೆ ಖಂಡಿತ ಆಗಿದೆ. ಆದರೆ ಅದು ಸಿನಿಮಾದ ಪ್ರೊಜೆಕ್ಟರ್ಗೆ, ಸಿನಿಮಾದ ಪರದೆಗೆ ತೋರಿಸುವಷ್ಟು ಆಗಿಲ್ಲ. ಅದು HD ಆಗಿರುತ್ತೆ. ಈ ಚಾನಲ್ ಅವರು ಮೊದಲೆಲ್ಲ ಏನು ಮಾಡಿರ್ತಾರೆ, ಉಪಗ್ರಹ ವಾಹಿನಿಯವರು ತಮ್ಮ ಟಿವಿಗೆ ಎಷ್ಟು ಬೇಕೋ ಅಷ್ಟನ್ನು ಟೆಲಿಸಿನಿಮಾಸ್ಕೊಂಡು ಬಂದಿರ್ತಾರೆ. ಅದನ್ನು ಟೆಲಿಸಿನಿ ಅಂತ ಹೇಳ್ತೀವಿ ಟೆಕ್ನಿಕಲ್ ವರ್ಡಲ್ಲಿ. ಆದರೆ ಸಿನಿಮಾಗೆ ಬೇಕು ಅಂದರೆ ಕನಿಷ್ಠ 2K ರೆಸೊಲ್ಯೂಷನ್ ಬೇಕಾಗುತ್ತೆ. ಅದನ್ನು ಮಾಡಿಸಿರೋದಿಲ್ಲ. ಅದನ್ನು ನೀವು ರಿಸ್ಟೋರೇಷನ್ ಮಾಡಿಸ್ಬೇಕಾಗುತ್ತೆ. ಈ ರಿಸ್ಟೋರೇಷನ್ ಪ್ರೊಸೆಸಲ್ಲಿ ಸಾಕಷ್ಟು ವಿಡಿಯೋ ಕ್ವಾಲಿಟಿ ಹೋಗಿರುತ್ತೆ. ಅದನ್ನು DI ಮಾಡಿಸ್ಬೇಕಾಗುತ್ತೆ. ಕೆಲವು ಕಡೆ CG ಮಾಡಿಸ್ಬೇಕಾಗುತ್ತೆ. ಇದೆಲ್ಲ ಮಾಡಿಸಿ ರಿಸ್ಟೋರೇಷನ್ ಮಾಡಿಸಿ ತರ್ಬೋದು. ಇದು ಆಮೇಲೆ ಅದನ್ನ DPX ಮಾಡಿಸ್ಬೇಕು. DPX ಮಾಡಿಸ್ಬಿಟ್ಮೇಲೆ ನೀವು ಅದನ್ನು ತೊಗೊಂಡು ಬಂದುಬಿಟ್ಟು ನೀವು ಕ್ಯೂಬು, UFO, ಕೇಸರ ಇವುಗಳಿಗೆ ಅಪ್ಲೋಡ್ ಮಾಡಿಸ್ಬೇಕು. ಅಪ್ಲೋಡ್ ಮಾಡಿಸೋಕೆ ನಿಮ್ಗೆ ದುಡ್ಡಾಗುತ್ತೆ. ಅಪ್ಲೋಡ್ಸ್ ಮಾಡಿಸಿದ ನಂತರ ಇದು ವಿಡಿಯೋ ಪಾರ್ಟ್ ಹೇಳ್ತೀನಿ. ಇನ್ನು ಆಡಿಯೋ ಪಾರ್ಟ್ ಇದೆ. ಇಲ್ಲಿ ನಮಗೆ ನನಗೆ ಕಷ್ಟ ಸಾಧ್ಯ ಅಂತ ಅನಿಸುತ್ತು ಆಡಿಯೋ ಪಾರ್ಟ್. ಯಾಕಂದರೆ ಆವತ್ತಿನ ಆಡಿಯೋ ನಿಮ್ಗೆ ಇವತ್ತು ಕೇಳಿದ್ರು ಕೂಡ ಅಷ್ಟು ರಿಚ್ ಆಗಿದೆ. ಇವಾಗ ನಾವು ಡಿಜಿಟಲ್ ಸಿಸ್ಟಮ್ ಬಂದುಬಿಡ್ತೀವಿ. ಪ್ರತಿಯೊಂದು ಕೂಡ ನಾವು ಮ್ಯೂಸಿಕ್ ಫೀಡಿಂಗ್ ಮಾಡೋದೇ ಈ ಕಂಪ್ಯೂಟ್ರಿಂದ. ಆವಾಗ ಹಂಗಲ್ಲ. ಅವೆಲ್ಲ ರಿಯಲ್ ಮ್ಯೂಸಿಕ್, ಒರಿಜಿನಲ್ ಮ್ಯೂಸಿಕ್ಸು. ಎಲ್ಲ ಇನ್ಸ್ಟ್ರೂಮೆಂಟ್ಗಳು ಕೂಡ ಅವ್ರು ಬಾರಿಸ್ತಾಯಿದ್ರು. ಆ ಲೆಕ್ಕದಲ್ಲಿ ಅದನ್ನು ನೀವು, ಅದು ಸ್ಟೀರಿಯೋ ಆದ್ದರಿಂದ ಅದರದ್ದು ನಿಮ್ಗೆ ಯಾವುದೇ ರೀತಿ ಸಪ್ರೇಟ್ ಟ್ರ್ಯಾಕ್ ಸಿಗೋದಿಲ್ಲ. ಹಾಗೆಯೇ ಮ್ಯಾರಿಡ್ ಪ್ರಿಂಟಲ್ಲಿ ನಿಮ್ಗೆ ಏನು ಸಿಗ್ಬೋದು ಅಂತಂದರೆ ಆಡಿಯೋ ಮತ್ತು ವಿಡಿಯೋ ಮತ್ತು ವಾಯ್ಸು ಎಲ್ಲವೂ ಕೂಡ ನಿಮಗೆ ಮರ್ಜ್ ಆಗಿರುತ್ತೆ. ನೀವು ಅದನ್ನು ಸಪ್ರೇಟ್ ಮಾಡಬೇಕು ಅಂದರೆ ತುಂಬ ಕ್ಲಾರಿಟಿ ಸಿಗೋದಿಲ್ಲ. ಸೊ ಕೆಲವೊಂದು ನೀವು ಡಬ್ ಮಾಡಿಸ್ಬೇಕಾಗುತ್ತೆ ಆ ಕಲಾವಿದರದ್ದು. ಆನಂತರ ಪ್ರತಿಯೊಂದು ಮ್ಯೂಸಿಕ್ ಕೂಡ ನೀವು ಸಪ್ರೇಟ್ ಮಾಡಿಸ್ಬೇಕಾಗುತ್ತೆ ಮತ್ತು ಭಾಷಿಸಬೇಕಾಗುತ್ತೆ. ಪ್ರತಿ ಹಾಡುಗಳನ್ನು ಕೂಡ ನೀವು ಸಪ್ರೇಟಿಗೆ ರೀಪ್ರೊಡ್ಯೂಸ್ ಮಾಡಬೇಕಾಗುತ್ತೆ. ಇವೆಲ್ಲವೂ ಕೂಡ ನೀವು ರೀಪ್ರೊಡ್ಯೂಸ್ ಮಾಡಿ ಆನಂತರ ಅದಕ್ಕೆ ಡಾಲ್ಬಿಗೋ, ಡಿಜಿಟಲ್ಗೋ, 7.1ಗೋ ಅದನ್ನು ಕನ್ವರ್ಷನ್ ಮಾಡಿಸ್ಬೇಕಾಗುತ್ತೆ. ಇವೆಲ್ಲವೂ ನನ್ನ ಅಂದಾಜಿನ ಪ್ರಕಾರ ಸುಮಾರು 1-1.5 ಕೋಟಿ ರೂಪಾಯಿ ಆಗುತ್ತೆ. ಸೊ ಎಗೈನ್ ವಿಡಿಯೋ ಪಾರ್ಟ್ ಕೂಡ ಒಂದು 50 ಲಕ್ಷ ಆಗುತ್ತೆ. ಎಲ್ಲ ಸೇರಿ ನಿಮಗೆ 2 ಕೋಟಿ ರೂಪಾಯಿ, 2.25 ಕೋಟಿ ರೂಪಾಯಿ ಬೇಕೇ ಬೇಕಾಗುತ್ತೆ. ಅಂದರೆ ಆ ಕ್ವಾಲಿಟಿ ಕೊಡೋದಕ್ಕೆ. ಯಾಕಂದರೆ ಪಾಸಿಟಿವ್ ಪ್ರಿಂಟನ್ನು ಇವತ್ತು ನೀವು ಸೆಕ್ಯೂರ್ ಆದರೂ ಕೂಡ ಅದನ್ನು ತಗೊಂಡ್ಬಂದು ಥಿಯೇಟ್ರಿಗೆ ಹಾಕೋದಕ್ಕೆ ನಿಮ್ಗೆ ಯಾವ ಥಿಯೇಟ್ರಲ್ಲಿ ಕೂಡ ರೀಲನ್ನು ಪ್ರೊಜೆಕ್ಟ್ ಮಾಡುವಂಥ ಪ್ರೊಜೆಕ್ಟರ್ಸ್ ಇಲ್ಲ. ಇಡೀ ಕರ್ನಾಟಕದಲ್ಲಿ ಇಲ್ಲ. ಅದು ಇವತ್ತು ನೀವು ನೋಡ್ಬೋದು, ಯಾವುದೋ ಥಿಯೇಟ್ರ್ಗಳಿಗೆ ಹೋದರೆ ಪ್ರೊಜೆಕ್ಟ್ರನ್ನ ಸುಮ್ಮನೆ ಶೋ ಪೀಸಾಗಿ ಇಟ್ಟಿದ್ದಾರೆ. ಹಾಗೆ ಇಷ್ಟು ಕೆಲಸ ಮಾಡಲೇಬೇಕು ಥಿಯೇಟ್ರಿಗೆ ಬರಬೇಕು ಅಂದರೆ. ನೀವು 2 ಕೋಟಿನೋ 2.5 ಕೋಟಿ ರೂಪಾಯಿನೋ ಅಂದಾಜು ನೀವು ಖರ್ಚು ಮಾಡಿದ ನಂತರ ಸಿನಿಮಾ ರಿಲೀಸ್ ಮಾಡೋದಕ್ಕೆ ನಿಮಗೆ ಹಣ ಬೇಕು. ಸುಮ್ಮನೆ ಅಂತೂ ಆಗೋದಿಲ್ಲ. ಎಷ್ಟು ರಿಲೀಸ್ ಮಾಡಬೇಕು? ಸುಮಾರು 100 ಥಿಯೇಟ್ರ್ ಅಂತೂ ಮಾಡಲೇಬೇಕಾಗುತ್ತೆ. 100 ಥಿಯೇಟ್ರ್ ನೀವು ರಿಲೀಸ್ ಮಾಡೋಕ್ಕೋಯ್ತು ಅಂತಂದರೆ ಒಂದು ಥಿಯೇಟ್ರಿಗೆ ಬಾಡಿಗೆ ಲೆಕ್ಕದ ನಾವು ರಿಲೀಸ್ ಏನು ಮಾಡ್ತೀವಿ ಅಂದರೆ ಶೇಕಡವಾರು 50-50 ಹಂಚಿಕೆಯಲ್ಲಿ ಮಾಡ್ತೀವಿ, ಇಲ್ಲಾಂದರೆ ಇದರಲ್ಲಿ ಮಾಡ್ತೀವಿ ಅಂತ ತಿಳ್ಕೊಳ್ಳೋಣ. ಬಾಡಿಗೆ ಲೆಕ್ಕದಲ್ಲಿ ಹೋಯ್ತು ಅಂದರೆ 2 ಕೋಟಿ ರೂಪಾಯಿ ನೀವು ಬಾಡಿಗೆ ಕೊಡಬೇಕಾಗುತ್ತೆ. ಸೊ ಒಂದು ಸಿನಿಮಾಕ್ಕೆ 2.5 ಕೋಟಿ ಆಗಿದೆ, ಮತ್ತು ಬಾಡಿಗೆ 2 ಕೋಟಿ, 4.25 ಕೋಟಿ ಆಗುತ್ತೆ. 4.25 ಕೋಟಿ ನೀವು ಇನ್ವೆಸ್ಟ್ ಮಾಡ್ತು ಅಂದರೆ ನೀವು ಮೊದಲ ವಾರದಲ್ಲಿ ಅದರ ಗಳಿಕೆ ತೆಗಿಬೇಕು ಅಂದರೆ ಸುಮಾರು 9-10 ಕೋಟಿ ಕಲೆಕ್ಷನ್ ಆಗಬೇಕು. ಅಷ್ಟು ಕೋಟಿ ಕಲೆಕ್ಷನ್ ಆದರೆ ನಿಮ್ಮ ಬಂಡವಾಳ ಸೆಕ್ಯೂರ್ ಆಗುತ್ತೆ, ಲಾಭ ಅಲ್ಲ. ಅಷ್ಟಾಗಲಿಲ್ಲ ಅಂದರೆ ನೀವು ಯೋಚನೆ ಮಾಡಬೇಕು. ಇದು ಒಂದು. ಎರಡನೇದಾಗಿ ಇಲ್ಲ ಶೇಕಡವಾರು ಹಂಚಿಕೆನೇ ಮಾಡ್ತೀವಿ ಅಂದರೆ 2.25 ಕೋಟಿ ನಿಮಗೆ ಖರ್ಚಾಗಿತ್ತು ಅಂತಂದರೆ 5 ಕೋಟಿ ಕಲೆಕ್ಷನ್ ಮಾಡಲೇಬೇಕಾಗುತ್ತೆ. ಇಲ್ಲಾಂದರೆ ನಿಮಗೆ ಹಣ ಬರೋದಿಲ್ಲ. ಈ ಎಲ್ಲ ಸಾಧ್ಯತೆಗಳನ್ನ ಮಾಡೋರು ಯಾರಿದ್ದಾರೆ? ಇದು ನನ್ನ ಪ್ರಶ್ನೆ. ಸರ್, ಈಗ ನೀವು ಇದ್ರ ಬಗ್ಗೆ ಒಂದು ಸಿನಿಮಾ ಒಲವನ್ನು ಹಿಡ್ಕೊಂಡು ರವಿ ಸರ್ ಹತ್ರ ಹೋಗಿದ್ರೆ ಅವರ ಅಭಿಪ್ರಾಯ ಏನಿತ್ತು? ಏನೆಲ್ಲ ನೀವು ಹೇಳಿದರೆ ನಾನು ಒಂದಿಷ್ಟು ಮಾತಾಡಿದ್ದೀನಿ ಅಂತ, ಇದ್ರ ಜೊತೆಗೆ ಏನೆಲ್ಲ ಟೆಕ್ನಿಕಲ್ ವಿಚಾರವಾಗಿ ಏನೆಲ್ಲ ಮಾತಾಡಿದ್ರು, ಅಥವಾ ಅದರ ರೈಟ್ಸ್ ಆಗಿರ್ಬೋದು, ಮಗ್ದೊಂದು ಇದ್ರ ಬಗ್ಗೆ ಮಾತಾಡಿದಾಗ ಅವರು ಯಾವ ಥರ ರಿಯಾಕ್ಟ್ ಮಾಡಿದ್ರು? ಮೇಡಮ್, ರವಿ ಸರ್ ಹತ್ರ ಹೋದಾಗ ನನಗೆ ಸುಮಾರಷ್ಟು ವಿಷಯ ತಿಳಿಸ್ಕೊಟ್ರು ಅವರು. ಫಸ್ಟು ಶಾಂತಿ ಕ್ರಾಂತಿ ಬಗ್ಗೆ ಮಾತಾಡಿದಾಗ ಅವರು ಒಂದೇ ಮಾತು ಹೇಳಿದ್ರು, ಯಾಕೆ ಬೇಕು ನಿಮಗೆ ಅಂತ. ಯಾಕೆ ಬೇಕು ನಿಮಗೆ? ಅದು ಆವಾಗ ಬಂದಿದೆ. ಆಮೇಲೆ 1000 ಜನ ನೋಡಿದ್ದಾರೆ ಈಗಾಗಲೇ. ಅದು ಸಿನಿಮಾ ನನಗೆ ಕಮರ್ಷಿಯಲಿ ವರ್ಕೌಟ್ ಆಗಿಲ್ಲದೆ ಇರ್ಬೋದು, ನೋಡಿದವರು ತುಂಬ ಜನ ಇದೆ, 1000 ನೋಡಿದ್ದಾರೆ. ನೀವು ಮತ್ತೆ ಬಂದು ನೋಡ್ತೀರಾ ಅಂತ ಹೇಗೆ ಹೇಳ್ಕೊಂತೀರಿ? ಒಂದು. ಎರಡನೇದು,
ಈ ನನ್ನ ಸಿನಿಮಾಗಳು ಏನಪ್ಪ ಅಂತಂದರೆ ಈ ಎಲ್ಲೂ ದಾಂಧಲೆ ಎಬ್ಸಿದಂಥ ಸಿನಿಮಾಗಳಲ್ಲ. ನಮ್ಮ ಸಿನಿಮಾಗಳೆಲ್ಲ ಸೈಲೆಂಟಾಗಿ ಹೌಸ್ಫುಲ್ ಆದಂತಹ ಸಿನಿಮಾಗಳು ಮತ್ತು ಫ್ಯಾಮಿಲಿ ಬಂದು ನೋಡಿದಂತಹ ಸಿನಿಮಾಗಳು. ಯಾರು ಒಟ್ಟೊಟ್ಟಿಗೆ ಬರೀ ಹುಡುಗರೇ ಬಂದು ಹೋಗೋದು, ಪಡ್ಡೆ ಹುಡುಗರೇ ಬಂದು ಹೋಗೋದು ನೋಡಿದ ಸಿನಿಮಾಗಳೆಲ್ಲ, ಎಲ್ಲ ಫ್ಯಾಮಿಲಿ ನೋಡಿದವರು, ಹೆಂಗೆಳೆಯರು ಇಡೀ ಕುಟುಂಬ ಸಮೇತ ಬಂದು ನೋಡಿದಂತಹ ಸಿನಿಮಾಗಳು. ಅವುಗಳೆಲ್ಲವೂ ಕೂಡ ಇವತ್ತು ಉಪಗ್ರಹ ಚಾನಲ್ಗಳಲ್ಲಿ ಯಾವುದೇ ಹಬ್ಬ ಬಂದರೂ ಟೆಲಿಕಾಸ್ಟ್ ಆಗ್ತವೆ, ಸುಮ್ಮನೆ ಟೆಲಿಕಾಸ್ಟ್ ಆಗ್ತಾನೆ ಇರ್ತವೆ. ಹಾಗಾಗಿ ನೀವು ಅದನ್ನು ರಿಲೀಸ್ ಮಾಡೋದ್ರಿಂದ ನಿಮಗೆ ಲಾಭ ಅಂತೂ ಆಗಲ್ಲ. ಸೊ ನೀವೀಗ ಇವತ್ತು ಬಂದಿದ್ದೀರಾ, ಪರವಾಗಿಲ್ಲ ಸರ್, ಎಷ್ಟೋ ಏನಾದರೂ ಪರವಾಗಿಲ್ಲ ನಾವು ರಿಲೀಸ್ ಮಾಡ್ತೀವಿ ಅಂತ ನೀವು ಹೇಳ್ಕೊಂಡ್ರು ಕೂಡ ಸಿನಿಮಾ ಒಂದು ವ್ಯವಹಾರ. ನಾನು ಅವತ್ತಿಂದ ಇವತ್ತಿಗೆ ನಾನು ಸಿನಿಮಾನ ಕಲೆ ಮತ್ತು ವ್ಯವಹಾರ ಅಂದ್ಕೊಂಡೇ ಬಂದಿರೋದು. ನೀವೇನೂ ಲಾಭ ಆಗದೆ ನನ್ನ ಸಿನಿಮಾ ರಿಲೀಸ್ ಮಾಡಿ ಅಕಸ್ಮಾತ್ ಅದರಿಂದ ಏನಾದ್ರು ಕೈ ಸುಟ್ಕೊಂಡ್ರೆ, ಈಶ್ವರಿ ಸಂಸ್ಥೆಗೆ ಹೋಗಿದ್ದೆ ನಾನು, ರವಿ ಸರ್ದು ಸಿನಿಮಾ ತೊಗೊಂಡೆ ಅಂತ ನೀವು ಹೇಳ್ಕೊಂಡು ಬರಲೇಬೇಕಾಗುತ್ತೆ. ಅದು ಯಾಕೆ ಬೇಕು? ಬೇಕಾದ್ರೆ ನಿಮ್ಗೆ ಹೊಸ ಸಿನಿಮಾ ಮಾಡಿ. ಅವರು ಡೈರೆಕ್ಟಾಗಿ ಒಂದು ಮಾತು ಹೇಳ್ತಾರೆ, ಮೇಡಮ್ ನನ್ನದೇ ಸಿನಿಮಾ ನಿಮ್ಗೆ ಇಷ್ಟ ಆಯಿತಾ ಮಾಡಿ, ಯಾವ್ದಾದ್ರು ಕತೆ ಚೇಂಜ್ ಮಾಡ್ಕೊಂಡು ಮಾಡಿ, ನಾನೇನು ಕೇಳಲ್ಲ. ಇಂಡಸ್ಟ್ರಿ ಬೆಳಿಬೇಕಷ್ಟೇ, ಇಂಡಸ್ಟ್ರಿಲಿ ಒಳ್ಳೊಳ್ಳೆ ಸಿನಿಮಾಗಳು ಬರಬೇಕು, ಜನಗಳಿಗೆ ಒಳ್ಳೊಳ್ಳೆ ಸಿನಿಮಾ ಕೊಡಬೇಕಷ್ಟೇ ಅಂತಂದ್ರೆ. ಸರ್, ಇದರ ಜೊತೆಗೆ ಶಾಂತಿ ಕ್ರಾಂತಿ ಬಗ್ಗೆ ಆವತ್ತಿನ ಕಾಲದಲ್ಲಿ ರವಿ ಸರು ಸಾಕಷ್ಟು ಕನಸುಗಳನ್ನು ಇಟ್ಕೊಂಡು ಅವರಲ್ಲಿರುವಂಥ ಬಜೆಟ್ ಆಗಿರ್ಬೋದು, ಈಶ್ವರಿ ಸಂಸ್ಥೆಯಿಂದ ಏನೆಲ್ಲ ಇತ್ತು ಅದನ್ನೆಲ್ಲ ಹಾಕಿ ಮಾಡಿರುವಂಥ ಒಂದು ಸಿನಿಮಾ. ಆ ಸಿನಿಮಾನ ನೋಡಿದಾಗ ಗೊತ್ತಾಗುತ್ತೆ, ಒಂದು ಬೆಡ್ಡನ್ನು ಅಂದರೆ ಒಂದು ಕೇಕಿನ ಬೆಡ್ ರೆಡಿ ಮಾಡ್ತಾರೆ. ಸೊ ಆ ಒಂದು ರಿಚ್ನೆಸ್ ಆಗಿರ್ಬೋದು, ಟೆಕ್ನಿಕಲಿ ಆಗಿರ್ಬೋದು, ಅದರ ಜೊತೆಗೆ ಅವತ್ತೇ ಪ್ಯಾನ್ ಇಂಡಿಯಾ ಸ್ಟಾರ್ಸ್ಗಳನ್ನೆಲ್ಲ ಒಟ್ಟುಗೂಡಿಸಿದ್ದಾರೆ. ರಜನಿಕಾಂತ್ ಆಗಿರ್ಬೋದು, ಎಲ್ಲರನ್ನ ಕೂಡ ಒಟ್ಟಿಗೆ ಸೇರಿಸಿರುವಂಥ ಒಬ್ಬ ನಾಯಕ ನಟ ಅಥವಾ ಆ ಥರ ಯೋಚನೆ ಮಾಡುವಂಥ ರವಿ ಸರ್ ಅವರು ಈ ಕ್ಷಣಕ್ಕೆ ಶಾಂತಿ ಕ್ರಾಂತಿ ಸೋಲಿನ ಬಗ್ಗೆ ಆಗಿರ್ಬೋದು, ಅಥವಾ ಆ ಪ್ಯಾನ್ ಇಂಡಿಯಾ ಸ್ಟಾರ್ಸ್ಗಳನ್ನು ಒಗ್ಗೂಡಿಸಿದ ಬಗ್ಗೆ ಆಗಿರ್ಬೋದು, ಟೆಕ್ನಿಕಲಿ ಅವತ್ತೇ ಪ್ಯಾನ್ ಇಂಡಿಯಾ ಮಟ್ಟಕ್ಕೆ ಯೋಚಿಸಿ ಅದನ್ನು ರೆಡಿ ಮಾಡಿರೋ ರೀತಿ ಆಗಿರ್ಬೋದು, ಇದ್ರ ಬಗ್ಗೆ ಏನಾದರೂ ಡಿಸ್ಕಷನ್ ಮಾಡಿದ್ರಾ ಅಂತ? ಮೇಡಮ್, ಈ ಪ್ರಶ್ನೆಗಳು ನನಗೂ ಇತ್ತು ಆವಾಗ. ಯಾಕಂದ್ರೆ ನಾನು ರವಿ ಸರ್ನ ಭೇಟಿ ಏನು ಜಾಸ್ತಿ ಮಾಡಿರಲಿಲ್ಲ, ಅಥವಾ ನಾನು ಇಂಡಸ್ಟ್ರಿಗೆ ಬಂದ್ಬಿಟ್ಟ ಮೇಲೆ ಅವ್ರ ಸಿನಿಮಾಗಳೆಲ್ಲ ಬಂದು ಹೋಗ್ಬಿಟ್ಟಿದ್ದು. ಆದರೆ ನನಗೆ ಪ್ರತಿ ಸಾರಿ ಈ ಪ್ರಶ್ನೆ ನಿಮ್ಮ ಪ್ರಶ್ನೆಗಳೆಲ್ಲ ನನ್ನ ಕಾಡ್ತಾಯಿತ್ತು. ನಾನು ಅದೇ ಪ್ರಶ್ನೆಗಳನ್ನ ನೀವು ಕೇಳಿದಾಗ ಹೇಳಿದೆ, ಸರ್ ನೀವು ಎಷ್ಟು ಜನ ಭೇಟಿ ಮಾಡಿ ಬಂದ್ಬಿಟ್ರಿ, ಇವತ್ತೇನು ಸೂಪರ್ ಸ್ಟಾರ್ಗಳಂತ ರಜನಿಕಾಂತ್ ಎಲ್ಲರೂ ನೀವು ಒಂದು ರೌಂಡು ಹಾಕೊಂಡು ಬಂದುಬಿಟ್ಟಿದ್ರಿ ನಿಮ್ಮ ಮುಂದೆ. ಹಾಗೆಯೇ ಆವತ್ತಿನ ಕಾಲಘಟ್ಟದಲ್ಲಿ ಇವತ್ತೇನು ಪ್ಯಾನ್ ಇಂಡಿಯಾ ಅಂತಂತೀವಿ, ಅವತ್ತೇ ಮಾಡಿದಿರಿ, ಅದು ಏನು ನೀವು ಕಂಟಿನ್ಯೂಸ್ ಮಾಡಿದಿರಿ. ಸೊ ಹೇಗೆ ಸರ್ ಅಂತ ಒಂದು ನಾನು ಪ್ರಶ್ನೆಗಳು ಹೇಗಾಯಿತು ಆವತ್ತಿನ ಇದರಲ್ಲಿ. ಅವ್ರು ಹೇಳಿದ್ರು, ಇಲ್ಲ ಅವತ್ತು ಚಿತ್ರರಂಗನೇ ಬೇರೆ ಇತ್ತು, ಸಪೋರ್ಟ್ ತುಂಬ ಚೆನ್ನಾಗಿತ್ತು, ಯಾರು ಒಂದು ಸ್ಕೋಪ್ ಆಗಲಿ ಏನೋ ಇರಲಿಲ್ಲ, ನಾವೆಲ್ಲ ತುಂಬ ಚೆನ್ನಾಗಿ ಕೆಲಸ ಮಾಡ್ತಾಯಿದ್ವಿ. ವೆಯ್ಟ್ ಮಾಡೋರು ಶೂಟ್ ಮಾಡೋರು, ವೆಯ್ಟ್ ಮಾಡ್ತಿದ್ವಿ, ಶೂಟ್ ಮಾಡ್ತಾಯಿದ್ವಿ. ಅದೊಂಥರ ಚೆನ್ನಾಗಿತ್ತು ಅವಾಗ ಆದರೆ ಸಿನಿಮಾ ಆದ ನಂತರ ನಾನು ಅದು 2 ವರ್ಷ ತೊಗೊಂಡ್ರಂತೆ ಸಿನಿಮಾ ಎಲ್ಲ ಕಂಪ್ಲೀಟ್ ಆಗಿ ಹೊರಗಡೆ ಬರೋದಕ್ಕೆ. ಅದಾದ ನಂತರ ಬಿಡುಗಡೆಯ ಸಂದರ್ಭದಲ್ಲಿ ನಾನು ಟಿಕೆಟ್, ಯಾಕಂದ್ರೆ ನಾನು ಅವತ್ತಿನ ಕಾಲಘಟ್ಟದಲ್ಲಿ ನಾನು ನಾರ್ಮಲಾಗಿ ಅದ್ದೂರಿ ಬಜೆಟ್ ಅಂತ ಏನಿತ್ತೋ ಅದರ ದುಪ್ಪಟ್ಟು 3 ಪಟ್ಟು ಆಗಿತ್ತು ಸಿನಿಮಾ. ನಾನು ರಿಕ್ವೆಸ್ಟ್ ಮಾಡ್ಕೊಂಡೆ, ಇಲ್ಲ ಟಿಕೆಟ್ ದರವನ್ನು ರೈಸ್ ಮಾಡೋಣ ಅಂತ. ತುಂಬ ಜನ ಅದಕ್ಕೆ ಆಕ್ಷೇಪಣೆ ವ್ಯಕ್ತಪಡಿಸಿದ್ರು, ಇಲ್ಲ ಹಂಗೆಲ್ಲ ಮಾಡೋಕ್ಕೋಗಲ್ಲ, ಸೇಮ್ ರೇಟ್ ಇರಬೇಕು ಅಂದಾಗ ನಾನು ಒಂದು ಉದಾಹರಣೆ ಕೊಟ್ಟೆ. ಅಲ್ಲ ರೀ, ನಂದು ಒಂದು ಹೋಟ್ಲಲ್ಲಿ 50 ರೂಪಾಯಿಗೂ ಮಸಾಲೆ ದೋಸೆ ಸಿಗುತ್ತೆ, 100 ರೂಪಾಯಿಗೂ ಸಿಗುತ್ತೆ. ನನ್ನ ಮಸಾಲೆ ದೋಸೆ ಬಂದು 100 ರೂಪಾಯಿ. ನೀವು ಕೊಡಿ, ಚಿಕ್ಕ ಪುಟ್ಟ ಸಿನಿಮಾಗಳಿಗೆ ಎಷ್ಟು ಕೊಡಬೇಕು ಅಷ್ಟು ಕೊಡಿ. ಅದು ನನ್ನಂಥ ವಿಶೇಷವಾಗಿ ಸಿನಿಮಾ ಬಂದರೆ ನನಗೆ ಆ ಟಿಕೆಟ್ ರೇಟ್ ಮಾಡಿ, ನಾನು ಸಿನಿಮಾದಲ್ಲಿ ದುಡ್ಡು ಬಂದರೆ ನಾನು ಎಲ್ಲೂ ಮನೆಗೆ ತಗೊಂಡೋಗಿ ಎಲ್ಲೂ ಹಾಕಲ್ಲ, ನಾನು ಮತ್ತೆ ಬಂದು ಇನ್ನೊಂದು ಸಿನಿಮಾ ಮಾಡ್ತೀನಿ. ನನಗೆ ದುಡ್ಡು ಬಂದಷ್ಟು ನಾನು ಸಿನಿಮಾನೇ ಮಾಡೋದು ಅಂತ ಕೇಳಿಕೊಂಡೆ. ಬಟ್ ಆಗಲಿಲ್ಲ. ಬಟ್ ಅವರು ಲಾಸ್ಟ್ ಒಂದು ಮಾತಂದ್ರೆ, ಇಟ್ಸ್ ಆಲ್ ಇನ್ ದ ಗೇಮ್ ಅಂತ, ಶೋ ಮಸ್ಟ್ ಗೋ ಆನ್. ಹೋಯ್ತು, ಮತ್ತೆ ಇನ್ನೊಂದು ಕಡೆ ಎಲ್ಲೋ ಬಂತು, ಈ ಥರ ಹೇಳಿದ್ರು. ಓಕೆ ಸರ್, ಅವರು ಮತ್ತೆ ಎದ್ದೇಳಿದ್ದೆ ರಾಮಚಾರಿ ಸಿನಿಮಾದಿಂದ ಸ್ವಲ್ಪ ಮಟ್ಟಿಗೆ ಎದ್ದೇಳಿರೋದು. ಬಟ್ ಶಾಂತಿ ಕ್ರಾಂತಿ ರಿಲೀಸ್ ಆದ ಸಂದರ್ಭದಲ್ಲಿ ಅವ್ರಿಗೇನಾದರೂ ನೀವು ತುಂಬ ಡಿಸ್ಕಷನ್ ಮಾಡಿದ್ರಿ ಅಂತ ಹೇಳಿದ್ರಿ, ಅವರಿಗಾದಂಥ ಟಿಕೆಟ್ ಬಿಟ್ಟು ಬೇರೆ ಏನಾದರೂ ಇಶ್ಯೂಸ್ಗಳಾಗಿತ್ತಾ, ಅಥವಾ ಆ ಸೋಲಿನ ಬಗ್ಗೆ ಅವ್ರು ಯಾವ ಥರ ಸಮರ್ಥಿಸಿಕೊಳ್ತಾರೆ ಅಂತ? ಯಾವ ಸಿನಿಮಾ ಸೋಲಿನ ಬಗ್ಗೆ ಮೇಡಮ್ ಅವ್ರು ಹೇಳ್ತಿರೋದು? ಟಿಕೆಟ್ ಬಿಟ್ಟು ಅವ್ರು ಏನು ಹೇಳ್ತಾರೆ ಅಂದರೆ, ಸೋಲಿನ ಬಗ್ಗೆ ಅವರು ಫೈನಾನ್ಷಿಯಲಿ ಸೋಲ್ತು ಅಂತಲೇ ಹೇಳ್ತಾ ಇರೋದು ಅಷ್ಟೇ. ಅವ್ರ ಸಿನಿಮಾದ ಗುಣಪಟ್ಟಾಗಲಿ, ಸಿನಿಮಾದ ಕತೆ ಚಿತ್ರಕಥೆ ಬಗ್ಗೆ ಆಗಲಿ ಅವ್ರು ಯಾವತ್ತು ಅವರಲ್ಲಿ ಒಂದು ರೀತಿಯ ಕೀಳರಿಮೆ ಆಗಿರಲಿ ಅಥವಾ ಹಿಂಜರಿಕೆ ಆಗಲಿ ಇಲ್ಲ. ನಾನು ಗಮನಿಸಿದಾಗೆ ಅವ್ರು ತುಂಬ ಕಾನ್ಫಿಡೆನ್ಸ್ ಆಗಿದ್ದರು. ಅಷ್ಟು ಕಾನ್ಫಿಡೆಂಟ್ ಆಗಿರೋದು ನೋಡಿ ನನಗೆ ಖುಷಿ ಆಯಿತು. ನನಗೆ ಒಂಥರ ಖುಷಿನೂ ಆಯಿತು, ಒಂಥರ ಇನ್ಸ್ಪಿರೇಷನು ಬಂತು. ಅವರು ಅದನ್ನು ಲೆಕ್ಕಕ್ಕೆ ತೊಗೊಳ್ಳಿಲ್ಲ. ಅವ್ರು ಅದೇ ಅಂತ ಹೇಳಿದ್ರು, ಸಿನಿಮಾ ಹಾಗೆಯೇ ನಾವು ಮಾಡಬೇಕು, ಜನಗಳ ಮುಂದೆ ಇಡಬೇಕು ಅಷ್ಟೇ. ಅವ್ರು ರಿಸಲ್ಟ್ ಕೊಡ್ತಾನೆ, ನಾವು ಮಾಡೋದು ನೀಟಾಗಿ ಮಾಡಬೇಕು ಅಷ್ಟೇ. ಕೊಟ್ಟು ರಿಸಲ್ಟ್ ತೊಗೊಬಿಡ್ಬೇಕು. ಕೊಟ್ಟಿದ್ದಾರೆ, ತೊಗೊಂಡಿದ್ದೀನಿ ಅಷ್ಟೇ. ಇದೇ ಮಾತು ಹೇಳಿದ್ರು. ಸರ್, ಕೊನೆಯದಾಗಿ ಇವಾಗ ರವಿ ಸರ್ ಇದನ್ನು ಆಗಲ್ಲ, ಇದು ಕಷ್ಟ ಇದೆ, ಸುಮ್ಮನೆ ಮತ್ತೆ ರಿಲೀಸ್ ಮಾಡಿ ಕೈ ಸುಟ್ಕೊಂಡು ನನ್ನ ಮೇಲೆ ಅಪವಾದ ಹೊರಸ್ಬೇಡಿ ಅನ್ನೊಂದು ಮಾತನ್ನು ಇಂಡೈರೆಕ್ಟಾಗಿ ಹೇಳ್ತಾ ಇದ್ದಾರೆ. ಬಟ್ ಒಂದು ಕಡೆ ನೀವು ಸೋಷಿಯಲ್ ಮೀಡಿಯಾದಲ್ಲಿ ಒಂದು
ಹಬ್ತಾ ಇರುವಂಥ ರೀತಿ, ಅದು ಸ್ಪ್ರೆಡ್ ಆಗ್ತಾ ಇರುವಂಥ ವಿಧ ಆಗಿರ್ಬೋದು, ಶಾಂತಿ ಕ್ರಾಂತಿ ಮತ್ತೆ ರಿಲೀಸ್ ಆಗಬೇಕು, ಅದ ಹಾಡುಗಳನ್ನು ಮತ್ತೆ ರೀಕ್ರಿಯೇಟ್ ಮಾಡೋದಾಗಿರ್ಬೋದು, ಅದರ ಜೊತೆ ಕೆಲಸ ಮಾಡಿದವ್ರ ಜೊತೆ ಮಾತಾಡೋದಾಗಿರ್ಬೋದು. ಮೊನ್ನೆ ಮಾಸ್ಟರ್ ಆನಂದ್ ಅವರು ಕೂಡ ಮಾತಾಡಿದರು ಶಾಂತಿ ಕ್ರಾಂತಿ ಬಗ್ಗೆ ಎಲ್ಲ. ಸೊ ಇದೆಲ್ಲವನ್ನು ಗಮನಿಸಿದಾಗ ಏನು ಅನಿಸುತ್ತೆ? ಮೇಡಮ್, ಟ್ರೆಂಡ್ ಬಂದಿರದೆ ವೈರಲ್ ಆಗ್ತಾಯಿದೆ. ಬಟ್ ಇದನ್ನು ನಂಬ್ಕೊಂಡು ಬಿಸ್ನೆಸ್ ಅಂತ ವ್ಯವಹಾರ ಅಂತ ಮಾಡೋಕ್ಕಾಗಲ್ಲ. ಶಾಂತಿ ಕ್ರಾಂತಿ ಎಲ್ಲರಿಗೂ ತೋರಿಸ್ಬೇಕಾದಂತೂ ಮುಂದಿನ ಪೀಳಿಗೆಗೆ ತೋರಿಸ್ಬೇಕು. ತಾಂತ್ರಿಕವಾಗಿ ಒಂದು ಅದ್ಭುತವಾದಂತಹ ಸಿನಿಮಾ. ಆದರೆ ಎಲ್ಲರೂ ಮನರಂಜಿಸುತ್ತಾ ಅನ್ನೋದು ಪ್ರಶ್ನೆ ಒಂದು. ಎರಡನೇದು, ಇವತ್ತಿನ ಪೀಳಿಗೆ ನೋಡಬೇಕಾದಂತಹ ಅವಕಾಶಗಳಿವೆ. ಆ ಸಿನಿಮಾ ನೋಡೋಕ್ಕೆ ಆಗಲ್ಲ ಅನ್ನೋ ಅವಕಾಶಗಳಿಲ್ಲ. ಆದರೆ ಯಾರನ್ನು ನಂಬ್ಕೊಂಡು ನಾವು ಸಿನಿಮಾ ರಿಲೀಸ್ ಮಾಡ್ತೀವಿ ಅನ್ನೋದು ಮುಖ್ಯ. ಈ ವೈರಲ್ ಆಗಿರೋರು, ವೈರಲ್ ಮಾಡ್ತಾ ಇರೋರನ್ನ ನಂಬ್ಕೊಂಡು ನಾವು ಸಿನಿಮಾ ರಿಲೀಸ್ ಮಾಡಿದ್ರೆ ವ್ಯವಹಾರ ಆಗೋದಿಲ್ಲ ಅಂತ ನನ್ನ ಅನಿಸಿಕೆ. ಹಾಗೆ ಏಕೆಂದರೆ ಅವರೆಲ್ಲ ನಮಗಿಂತ ವ್ಯವಹಾರದಲ್ಲಿ ಎಲ್ಲೋ ಇದ್ದಾರೆ. ನಮ್ಮ ವ್ಯವಹಾರದಲ್ಲೇ ಅವ್ರ ಮುಂದೆ ಏನೋ ಒಂದು ಹನಿ ಇರ್ಬೋದು. ಹಾಗೆ ಅವ್ರಿಗೆ ತುಂಬ ಚೆನ್ನಾಗಿ ಗೊತ್ತಿದೆ, ರವಿ ಸರ್ಗೆ ತುಂಬ ಚೆನ್ನಾಗಿ ಗೊತ್ತಿಲ್ಲ. ಇಲ್ಲಾಂದರೆ ಅವತ್ತು ನಾವು ಹೋದಾಗಲೇ ಏನೊಂದು ಅಡ್ವಾನ್ಸು, ಏನೋ ಒಂದು ಹಣ ತೊಗೊಂಡು ಅಥವಾ ಏನೋ ಮಾಡಿರೋಗ್ರಿ ಅಂತ ಅಂದ್ಬಿಡ್ಬೋದಾಗಿತ್ತು. ಒಂದು ಟ್ರೈ ಮಾಡವ, ನೋಡುವ, ಇವ್ರು ಬಂದಿದ್ದಾರಲ್ಲ, ಏನೋ ಮಾಡಿಸ್ಬಿಡುವ ಅಂತ ಅನ್ಬೋದಾಗಿತ್ತು. ಅವ್ರು ಸ್ಪಷ್ಟವಾಗಿ ಒಂದು ಮಾತು ಹೇಳಿದ್ರು, ಹೊಸ ಸಿನಿಮಾ ಮಾಡಿ ಹಳೆದಕ್ಕೆ ಕೈ ಹಾಕಿ ಹೋಗ್ಬಿಡಿ. ಅವತ್ತು ಬಂತು, ಅವತ್ತು ಹೋಯಿತು. ಅವತ್ತೇನು ರಿಸಲ್ಟ್ ಕೊಟ್ಟಿದೆ ಆ ರಿಸಲ್ಟ್ ಅಷ್ಟೇ. ಇವತ್ತು ಜನ ಅಪ್ರಿಷಿಯೇಟ್ ಮಾಡ್ತಿದ್ದಾರೆ, ಖುಷಿ ಪಡೋಣ ಅಷ್ಟೇ. ಬಟ್ ಅವ್ರು ನೋಡೋಕ್ಕೆ ಸಿಗ್ತಾ ಇದೆಯಲ್ಲ ಪಿಕ್ಚರು. ಯಾವ ಸಿನಿಮಾ ನೋಡೋದಕ್ಕೆ ಸಿಗಲ್ವೋ ಅಂಥವೇನೋ ಟ್ರೈ ಮಾಡ್ಬೋದು. ಸಿನಿಮಾ ನೋಡೋಕ್ಕೆ ಸಿಗ್ತಾ ಇದೆ ಅಂತಂದರು. ಹಾಗಾಗಿ ಈ ವೈರಲ್ಲು ಸಿನಿಮಾ ನೋಡೋಣ, ಫಸ್ಟ್ ಅಡ್ವಾನ್ಸಾಗಿ ದುಡ್ಡು ಹಾಕ್ಬಿಡ್ತೀವಿ, ಇದೆಲ್ಲ ನನಗೆ ಪ್ರಾಕ್ಟಿಕಲ್ ಅಂತ ಅನಿಸೋದಿಲ್ಲ. ಯಾಕಂದ್ರೆ ತುಂಬ ನೀವು ಗಮನಿಸ್ಬೋದು, ಯಾವುದೋ ಒಂದು ಟ್ರೈಲರು ಒಂದು 3 ಕೋಟಿನೋ 4 ಕೋಟಿನೋ ಓಡ್ಬಿಡುತ್ತೆ. ಯಾವುದೋ ಒಂದು ಇನ್ನೊಂದೇನೋ ಆಗ್ಬಿಡುತ್ತೆ. ಆಮೇಲೆ ಏನಾಗುತ್ತೆ, ಸಿನಿಮಾ ಥಿಯೇಟ್ರಲ್ಲಿ 4-5 ಜನ ಇರಲ್ಲ. ಸೊ ಯಾವ್ಯಾವು ಪ್ರಾಕ್ಟಿಕಲಾಗಿ ಟಿಕೆಟಾಗಿ ಕನ್ವರ್ಟ್ ಆಗಲ್ಲ. ಹಾಗಾಗಿ ಅವ್ರ ಡಿಸಿಷನ್ ಗೊತ್ತಿಲ್ಲ. ಅವರ ಸಂಸ್ಥೆ ಸಿನಿಮಾ ಆದ್ದರಿಂದ ಅವ್ರು ಏನು ಬೇಕು, ಅವರ ಸಿನಿಮಾ ಪ್ರೀತಿಗೆ ಬಹುಶಃ ಅವರು ಬಿಡುಗಡೆ ಮಾಡ್ಬೋದು, ಟ್ರೈ ಮಾಡ್ಬೋದು, ಏನೋ ಪ್ರಯತ್ನ ಪಡ್ಬೋದು. ಆದರೆ ವ್ಯಾವಹಾರಿಕವಾಗಿ ಅವರು ಕೈ ಹಾಕಿದ್ರೆ ಅಷ್ಟರ ಮಟ್ಟಿಗೆ ಸಕ್ಸಸ್ ಸಿಗುತ್ತೆ ಅನ್ನೋದು ನನಗಂತೂ ಅನ್ನಿಸ್ತಾ ಇಲ್ಲ. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು. ನೋಡಿದ್ರಲ್ಲ ವೀಕ್ಷಕರೇ, ಶಾಂತಿ ಕ್ರಾಂತಿ ಈಶ್ವರಿ ಪ್ರೊಡಕ್ಷನ್ನಲ್ಲಿ ಬಂದಿರುವಂಥ ಈ ಚಿತ್ರ ಅವತ್ತಿನ ಕಾಲಕ್ಕೆ ಸೋಲನ್ನು ಕಂಡರೂ ಕೂಡ ಇವತ್ತು ಟೆಕ್ನಾಲಜಿಯಲ್ಲಿ ಆಗಿರ್ಬೋದು, ಅಥವಾ ಒಂದು ಸ್ಟಾರ್ಗಳನ್ನು ಒಟ್ಟಿಗೆ ಸೇರಿಸಿರೋ ರೀತಿ ಆಗಿರ್ಬೋದು, ಅಥವಾ ಅವತ್ತಿಗೆ ರವಿಚಂದ್ರನ್ ಅವರು ಯೋಚಿಸಿದಂಥ ರೀತಿ ತೆಗೆದಿರುವಂಥ ಒಂದು ಸಿನಿಮಾ ನಿಜವಾಗ್ಲೂ ಅದನ್ನು ಶ್ಲಾಘಿಸಬೇಕಂತಂತೆ. ಯಾಕಂದರೆ ಪ್ರತಿ ಒಂದು ಸೀನು ಕೂಡ ಪ್ರೇಕ್ಷಕರಿಗೆ ಅಷ್ಟು ಹತ್ತಿರ ಆಗುತ್ತೆ. ಸದ್ಯಕ್ಕೆ ಶಾಂತಿ ಕ್ರಾಂತಿ ವಿಚಾರವಾಗಿ ಸೋಷಿಯಲ್ ಮೀಡಿಯಾದಲ್ಲಿ ಈ ಸಿನಿಮಾ ಮತ್ತೆ ರಿಲೀಸ್ ಆಗಬೇಕನ್ನೋ ಒತ್ತಾಯ ಕೇಳಿ ಬರ್ತಾ ಇದೆ. ಆದರೆ ನಿಜವಾದ ಈ ಸಿನಿಮಾದ ಫ್ಯಾಕ್ಟ್ ಏನಂದರೆ, ರಿಲೀಸ್ ಆಗುತ್ತೋ ಇಲ್ವೋ, ರಿಯಾಲಿಟಿ ಚೆಕ್ ಏನು, ಅಥವಾ ಅದರ ಟೆಕ್ನಾಲಜಿ ಆಗಿ ಅಥವಾ ಟೆಕ್ನಿಕಲಿ ಆಗಿ ಅದು ಸಾಧ್ಯನಾ ಅನ್ನೋದರ ಫ್ಯಾಕ್ಟನ್ನು ಇವತ್ತು ನಿರ್ದೇಶಕರಾಗಿರುವಂಥ ರವೀಂದ್ರ ವಂಶಿ ಅವರು ತಿಳಿಸಿದ್ದಾರೆ. ಖುದ್ದೇ ಅವರು ರವಿ ಸರ್ ಜೊತೆ ಕೂಡ ಮಾತಾಡಿದ್ದಾರೆ ಅನ್ನುವಂಥ ಮಾತನ್ನು ಕೂಡ ಹೇಳಿದ್ದಾರೆ. ಕ್ಯಾಮರಾ ಪರ್ಸನ್ ಸಂದೇಶ್ ಜೊತೆ ದೀಪಿಕಾ, ಪವರ್ ಟಿವಿ, ಬೆಂಗಳೂರು.